ಮನೆಯಿಂದ ಶಾಲೆಗೆ ಬಂದಾಗ ಹೆಚ್ಚು ಕಾಲ ಶಾಲೆಯಲ್ಲೇ ಅದು ಕಳೀತೈತಿ. ಆ ಒಂದು ಕಾರಣದಿಂದ ಪ್ರಶಸ್ತಿ ಆ್ಯಪ್ 2022 ಸೆಪ್ಟೆಂಬರ್ 6ನೇ ತಾರೀಕಿನ ನಂತರ ಏಪ್ರಿಲ್ ಮೇದಾಗ ಕೇಂದ್ರ ಸರ್ಕಾರದಿಂದ ಆನ್ಲೈನ್ ಟ್ರೈನಿಂಗ್ ಇತ್ತು. ಯೂಟ್ಯೂಬ್ ಒಳಗಾಗಿರ್ಬೋದು, NCERT ವೆಬ್ಸೈಟ್ ಒಳಗಾಗಿರ್ಬೋದು, ಅದೆಲ್ಲ ಸಂಪೂರ್ಣವಾಗಿ ಇಂಗ್ಲೀಷ್ ಮತ್ತು ಹಿಂದಿ ಒಳಗಿರುತ್ತೆ. ಅದನ್ನು ನಾವು ಕನ್ನಡದೊಳಗೆ ನೋಡೋಣ. ಇವಾಗ 2022 ನಂತರ ಪ್ರಶಸ್ತಿ ಆ್ಯಪ್ ಅನ್ನುವಂಥ ಒಂದು ಮೊಬೈಲ್ ಅಪ್ಲಿಕೇಶನನ್ನು ಡೆವಲಪ್ ಮಾಡಿದ್ದಾರೆ. ಈ ಪ್ರಶಸ್ತ ಅಂತ ಯಾಕೆ ಹೆಸರಿತ್ತು ಅಂದರೆ ಪ್ರೀ ಅಸೆಸ್ಮೆಂಟ್ ಹಾಲಿಸ್ಟಿಕ್ ಸ್ಕ್ರೀನಿಂಗ್ ಟೂಲ್. ಅದನ್ನು ಶಾರ್ಟ್ಕಟ್ ಆಗಿ ಪ್ರಶಸ್ತ್ ಅಂತೇಳಿ ಹೆಸರಿಟ್ಟಿದ್ದಾರೆ. NCERT ಅವರು ಈ ಪ್ರಶಸ್ತ್ ಮೊಬೈಲ್ ಆ್ಯಪನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ ಮತ್ತು ಇದು ಸೆಪ್ಟೆಂಬರ್ 6, 2022 ಕಾರ್ಯಾಚರಣೆ ಮಾಡ್ತಾ ಇದೆ. ಪ್ರಶಸ್ತ್ ಆ್ಯಪ್ನಲ್ಲಿ ನಾವು ನಮ್ಮ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳ ಸರ್ವೆ ಮಾಡಲಿಕ್ಕೆ ಇದೊಂದು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಮೊಬೈಲ್ ಆ್ಯಪ್. ಈ ಒಂದು ಪ್ರಶಸ್ತಿ ಆ್ಯಪ್ 2 ಭಾಗಗಳಲ್ಲಿ ನಾವು ನಿರ್ವಹಣೆ ಮಾಡ್ತೀವಿ. ಪ್ರಶಸ್ತ ಭಾಗ 1 ಅಂತ ತೋರಿಸ್ತಾರೆ. ಅದಕ್ಕೆ ಪ್ರಶಸ್ತಿ ಅಂದರೇನು? ಪ್ರಶಸ್ತ ಅಂದ್ರೆ ಅಂಗವೈಕಲ್ಯ ಪ್ರಮಾಣಕ್ಕಾಗಿ ಮೌಲ್ಯಮಾಪನ ಶಿಬಿರಗಳಿಗೆ ಮತ್ತಷ್ಟು ಶಿಫಾರಸು ಮಾಡಲು ಅನುಕೂಲವಾಗುವಂತೆ ಶಾಲೆಗಳಲ್ಲಿ 2 ಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಒಂದು ಸಹ ಶಿಕ್ಷಕರು ನಿರ್ವಹಿಸುವಂಥ ಪ್ರಶಸ್ತಿ ಆ್ಯಪ್, ಇನ್ನೊಂದು ಮುಖ್ಯ ಶಿಕ್ಷಕರು ನಿರ್ವಹಿಸುವಂಥ ಪ್ರಶಸ್ತಿ ಆ್ಯಪ್. ಮುಖ್ಯ ಶಿಕ್ಷಕರು ಕಡ್ಡಾಯವಾಗಿ ಇಲ್ಲಿ ನಾವು ನೆನಪಿಟ್ಕೋಬೇಕೇನಪ್ಪ ಅಂತಂದ್ರೆ UDISನಲ್ಲಿ ಯಾವ ಒಂದು ಇಮೇಲ್ ID ರಿಜಿಸ್ಟರ್ ಆಗಿದೆ ಅದೇ ಇಮೇಲ್ ID ರಿಜಿಸ್ಟರ್ ಆಗಿ ನಾವು ಪ್ರಶಸ್ತಿ ಆ್ಯಪ್ಗೆ ಲಾಗಿನ್ ಆಗಬೇಕು. ವೈಯಕ್ತಿಕ ಇಮೇಲ್ ID ನಾವು ರಿಜಿಸ್ಟರ್ ಆಗಿಪ್ಪ ಅಂತಂದ್ರೆ ನಮ್ಮ ಶಾಲೆಯಲ್ಲಿ ಯಾವ ಶಿಕ್ಷಕರು ರಿಜಿಸ್ಟರ್ ಆಗಿರ್ತಾರಲ್ಲ ಆ ಲಾಗಿನ್ ನಮ್ಮ ವೈಯಕ್ತಿಕ ಲಾಗಿನ್ಗೆ ಬರೋದಿಲ್ಲ. ಆದ್ದರಿಂದ UDIS ಪ್ಲಸ್ನಲ್ಲಿ ನಾವು BRCಗೆ ಕೇಳಿದ್ರೆ ಗೊತ್ತಾಗೈತೆ. UDIS ಪ್ಲಸ್ನಲ್ಲಿ ಯಾವ ಒಂದು ಇಮೇಲ್ ID ರಿಜಿಸ್ಟರ್ ಆಗಿದೆ ಆ ಇಮೇಲ್ IDಯಿಂದ ನಾವು ಮಾತ್ರ ಲಾಗಿನ್ ಆಗಬೇಕು. ಇಲ್ಲಿ ಭಾಗ 1ರಲ್ಲಿ ಒಟ್ಟು 64 ಪಾಯಿಂಟ್ಸ್ ಅದಾವೆ. 21 ಡಿಸಬಿಲಿಟಿ ಇವುಗಳನ್ನು 64 ಪಾಯಿಂಟ್ಸ್ ಒಳಗೆ ಅವರು ವಿಂಗಡಣೆ ಮಾಡಿದ್ದಾರೆ. ಆ 64 ಪಾಯಿಂಟ್ಸ್ಗಳಲ್ಲಿ ಮಗು ಯಾವುದಾದ್ರೂ ಒಂದು ನ್ಯೂನತೆ ಇರುತ್ತೆ. ಇದು ಫೈನಲ್ ಅಲ್ಲ. ನಾವೇನು ಪ್ರಶಸ್ತಿ ಆ್ಯಪ್ನ ಸರ್ವೆ ಮಾಡ್ತೇವಲ್ಲ, ಇದು ಫೈನಲ್ ಅಲ್ಲ. ಇದು ಮುಂದಿನ ಹಂತಕ್ಕೆ ಹೋಗ್ತಷ್ಟೇ. ನಾವು ಇಲ್ಲಿ ಹಾಕಿದಂಥ ಒಂದು ಡಿಸಬಿಲಿಟಿ ಅದು ಫೈನಲ್ ಸರ್ಟಿಫಿಕೇಟ್ ಅಲ್ಲ. ಆ ಮಗುವಿಗೆ ನಾವು ಕೊಡುವಂಥ ಸರ್ಟಿಫಿಕೇಟ್ ಅಲ್ಲ. ಅದನ್ನು ಮುಂದಿನ ಜಿಲ್ಲಾ ಹಂತಕ್ಕೆ, ರಾಜ್ಯ ಹಂತಕ್ಕೆ ಅಥವಾ ಕೇಂದ್ರ ಹಂತಕ್ಕೆ ಅದನ್ನು ಕಳಿಸ್ಲಿಕ್ಕೆ ನಾವು ಕೇವಲ ಸರ್ವೆ ಅಷ್ಟೇ ಇದೆ. ಆ ಮಗು ಡಿಸಬಿಲಿಟಿ ಇರ್ಬೋದು, ಇರಲಿಕ್ಕಿಲ್ಲ. ನಾವು ಅಲ್ಲಿ 64 ಪಾಯಿಂಟ್ಸ್ ಒಳಗೆ ಆ ಮಗು ಯಾವುದಾದ್ರು ಒಂದು ಪಾಯಿಂಟ್ಸ್ ಒಳಗೆ ಬಂತಂದ್ರೆ ಅದನ್ನು ನಾವು